ಬೆಳಗಾವಿಗೆ ಆಗಮಿಸ್ತಾ ಇದ್ದ ಮಹಾರಾಷ್ಟ್ರದ ಸಚಿವನಿಗೆ ತಡೆಯನ್ನು ಒಡ್ಡಲಾಗಿದೆ. ಕೊಗನೊಳ್ಳಿ ಟೋಲ್ ಗೇಟ್ ಬಳಿ ದಿವಾಕರ್ ರಾವತ್ಗೆ ತಡೆಯನ್ನು ಒಡ್ಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೊಗನೊಳ್ಳಿ ಎಂಇಎಸ್ ರ್ಯಾಲಿಯಲ್ಲಿ ಭಾಗವಹಿಸಕ್ಕೆ ಬರ್ತಾ ಇದ್ದಂತಹ ಸಚಿವರಿಗೆ ತಡೆಯನ್ನು ಒಡ್ಡಲಾಗಿದೆ. ಟೋಲ್ ಗೇಟ್ನಿಂದ ಮಹಾರಾಷ್ಟ್ರಕ್ಕೆ ಸಚಿವ ವಾಪಸ್ ಆಗಿದ್ದಾರೆ. ತಡೆಯನ್ನು ಒಡ್ಡಿದ ಪರಿಣಾಮ ಕರ್ನಾಟಕ ಸರ್ಕಾರ ಹೊರಡಿಸಿರುವ ಆದೇಶಕ್ಕೆ ಬದ್ಧ ಅಂತ ಕೂಡ ಮಹಾರಾಷ್ಟ್ರ ಸಾರಿಗೆ ಸಚಿವ ದಿವಾಕರ್ ರಾವತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಂಇಎಸ್ನ ರ್ಯಾಲಿಯಲ್ಲಿ ಭಾಗವಹಿಸೋಕೆ ಬೆಳಗಾವಿಗೆ ತೆರಳುತ್ತಾ ಇದ್ದೆ. ಮಹಾರಾಷ್ಟ್ರ ಸರ್ಕಾರದ ಪ್ರತಿನಿಧಿಯಾಗಿ ನಾನು ತೆರಳುತ್ತಾ ಇದ್ದೆ. ನೋಟಿಸ್ ಬಗ್ಗೆ ಕರ್ನಾಟಕ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಾನೂನಿಗೆ ಗೌರವಿಸಿ ಕೊಗನೊಳ್ಳಿಯಿಂದಲೇ ವಾಪಸ್ ಹೋಗ್ತಾ ಇದ್ದೀನಿ ಅಂತ ಮಹಾರಾಷ್ಟ್ರ ಸಾರಿಗೆ ಸಚಿವ ದಿವಾಕರ್ ರಾವತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಎಂಇಎಸ್ನ ರ್ಯಾಲಿ ಹಿನ್ನೆಲೆಯಲ್ಲಿ ಬೆಳಗಾವಿ ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಲಾಗಿದೆ. ಕಟ್ಟೆಚ್ಚರವನ್ನು ಸಾರಲಾಗಿದೆ. ಬೆಳಗಾವಿ ಸುತ್ತ ಬಿಗಿ ಬಂದೋಬಸ್ತನ್ನು ಒದಗಿಸಿ ಗಡಿ ಪ್ರವೇಶಿಸುವ ಪ್ರತಿಯೊಂದು ವಾಹನವನ್ನು ಕೂಡ ತಪಾಸಣೆ ಮಾಡಲಾಗ್ತಾ ಇದೆ. ಮಹಾರಾಷ್ಟ್ರದ ಸಚಿವ ದ್ವಯರಿಗೆ ಬೆಳಗಾವಿ ಪ್ರವೇಶಕ್ಕೆ ನಿಷೇಧವನ್ನು ವಿಧಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ದಿವಾಕರ್ ರಾವತ್ ಅವರು ಬರ್ತಾ ಇದ್ದಾಗ ಅವರನ್ನು ಅಡ್ಡಗಟ್ಟಿದಂತಹ ಸಿಬ್ಬಂದಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಬ್ಯಾನ್ ಮಾಡಿರುವ ಮಾಹಿತಿಯನ್ನು. ಹಾಗಾಗಿ ಕೊಗನೊಳ್ಳಿಯಿಂದಲೇ ದಿವಾಕರ್ ರಾವತ್ ಮಹಾರಾಷ್ಟ್ರದ ಸಾರಿಗೆ ಸಚಿವ ವಾಪಸ್ ಹೋಗಿದ್ದಾರೆ. ಈ ರೀತಿಯಾಗಿ ಪ್ರತಿಯೊಂದು ವಾಹನವನ್ನು ಕೂಡ ತಪಾಸಣೆಗೆ ಒಳಪಡಿಸಿ ಸಂಪೂರ್ಣವಾಗಿ ಚೆಕ್ ಮಾಡಿ ಬಿಡಲಾಗ್ತಾ ಇತ್ತು. ಹಾಗೆ ಮಿನಿಸ್ಟರ್ ಬಂದಾಗಲೂ ಕೂಡ ಅದನ್ನು ಪರಿಶೀಲನೆಗೆ ಒಳಪಡಿಸಲಾಯಿತು. ಹಾಗೆ ಸಚಿವ ದಿವಾಕರ್ ರಾವತ್ಗೆ ಸರ್ಕಾರದ ಆದೇಶವನ್ನು ವಿವರಿಸಲಾಯಿತು. ಹಾಗಾಗಿ ಬೇರೆ ದಾರಿ ಇಲ್ಲದೆ ಸಚಿವ ದಿವಾಕರ್ ರಾವ್ ತಮ್ಮ ರಾಜ್ಯಕ್ಕೆ ಮಹಾರಾಷ್ಟ್ರಕ್ಕೆ ಕೊಗನೊಳ್ಳಿ ಗೇಟ್ನಿಂದಾನೇ ವಾಪಸ್ ಹೋಗಿದ್ದಾರೆ. ಎಂಇಎಸ್ನ ರ್ಯಾಲಿಯಲ್ಲಿ ಭಾಗವಹಿಸೋಕೆ ಅಂತ ಸಚಿವ ದ್ವಯರು ಬರ್ತಾ ಇದ್ರು. ಅದರಲ್ಲಿ ದಿವಾಕರ್ ರಾವತ್ ಅವರು ಬರ್ತಾ ಇದ್ದಾಗ ದಾರಿ ಮಧ್ಯೆನೇ ಅವರಿಗೆ ಪೊಲೀಸರು ತಡೆಯನ್ನು ಒಡ್ಡಿ ಸರ್ಕಾರದ ಒಂದು ಸೂಚನೆಯನ್ನು ನೀಡಿದ ಪರಿಣಾಮ ಅಲ್ಲಿಂದಾನೇ ಅವರು ವಾಪಸ್ ಹೋಗಿದ್ದಾರೆ. ನಾನು ಮಹಾರಾಷ್ಟ್ರ ಸರ್ಕಾರದ ಪ್ರತಿನಿಧಿಯಾಗಿ ಬರ್ತಾ ಇದ್ದೆ, ಆದರೆ ಈ ರೀತಿಯಾಗಿ ನೋಟಿಸ್ ಇದೆ, ರಾಜ್ಯ ಸರ್ಕಾರದಿಂದ ಆದೇಶ ಇದೆ, ಹಾಗಾಗಿ ವಾಪಸ್ ಹೋಗಬೇಕು ನೀವು ಅಂತ ಪೊಲೀಸರು ಹೇಳಿದ್ರು. ಹಾಗಾಗಿ ಅಲ್ಲಿಂದಾನೇ ಕೊಗನೊಳ್ಳಿಯ ಗೇಟ್ನಿಂದಾನೇ ಮಹಾರಾಷ್ಟ್ರದ ಸಚಿವ ತಮ್ಮ ಕಾರ್ನಲ್ಲಿ ವಾಪಸ್ ಆಗಿದ್ದಾರೆ. विविध भाषेमध्ये देशमय वातावरण होण्याचा संभव आहे. कारण बेळगावी जिल्ह्यामध्ये व्यवस्था सार्वजनिक नेमदी हे मिथून पाठीमागे रे आणि श्री दिवाकर राऊत रोजी संध्याकाळी रात्री 8 वाजल्यापर्यंत बेळगावी जिल्ह्याच्या गडीमध्ये प्रवेश करण्यासाठी निर्बंध करून आदेश